ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಹುಣ್ಣಿಮೆ ಅಲ್ಲ ಫ್ರೆಂಡ್ಸ್, ಬೆಳಗ್ಗೆನೇ ಜಲ್ದಿನೇ ಎದ್ದು ಪೂಜೆದು ಎಲ್ಲ ಮಾಡಿದ್ದೆ. ಇವಾಗ ಸ್ವಲ್ಪ ಆಚೆ ಹೋಗಬೇಕು. ಆಚೆ ಹೋಗೋಕ್ಕಿಂತ ಮುಂಚೆನೇ ಅವರಪ್ಪ ಇನ್ನೂ ಕೆಲಸದಿಂದ ಬಂದಿಲ್ಲ ಫ್ರೆಂಡ್ಸ್. ಅವ್ರು ಬಂದ ಮೇಲೆ ಹೋಗಬೇಕು. ಅದಕ್ಕೆ ಸ್ವಲ್ಪ ಅಡುಗೆ ಮಾಡೋದು ಅದು ಮಾಡಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಚೆ ಹೋಗುವಾಗ ಎಲ್ಲಿ ಹೋಗ್ತೀವಿ ಏನು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇವತ್ತು ಹುಣ್ಣಿಮೆ ಸ್ಪೆಷಲ್ ಏನಂತ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಕೌಶಿಕು ಆಚೆಗಡೆ ಆಂಟಿಯರ ಮನೆಗೆ ಹೋಗಿದ್ದ, ಇವಾಗ ಬಂದ ನೋಡಿ ಫ್ರೆಂಡ್ಸ್. ಹಾಯ್ ಮಾಡಿ, ಹಾಯ್ ಮಾಡ್ತಾನೆ ನೋಡಿ. ಅಡುಗೆ ಅದು ಮಾಡಬೇಕು ಫ್ರೆಂಡ್ಸ್. ಅವರಪ್ಪ ಬಂದಿಲ್ಲ ಇನ್ನೂ. ಅವ್ರು ಬಂದ ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಡುಗೆ ಎಲ್ಲ ಆಯಿತು. ಇವಾಗ ನೋಡಿ ಏನೇನು ಮಾಡಿದ್ದೀನಿ ಅಂತ. ಸ್ವೀಟ್ ಮಾಡಿದ್ದೀನಿ ಇವತ್ತು. ಇದು ಹುಣ್ಣಿಮೆ ಅಂತ ಟೊಮೊಟೆ ಇವನ್ನ ಕರೆದಿದ್ದೀನಿ. ರೆಸಿಪಿ ಬೇಕಂದರೆ ಕೇಳಿ ಫ್ರೆಂಡ್ಸ್, ಕಮೆಂಟ್ ಮಾಡಿ, ನಾನು ಹಾಕ್ತೀನಿ. ನೋಡಿ ಈ ಥರ ಮಾಡಿದ್ದೀನಿ. ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ. ಸ್ವೀಟ್ ಮಾಡಿದ್ದೀನಿ, ಬಜ್ಜಿ ಮಾಡಿದ್ದೀನಿ, ರೈಸ್ ಮಾಡಿದ್ದೀನಿ. ಟೊಮೊಟೊ ಸಾರು ಮಾಡಬೇಕು ಫ್ರೆಂಡ್ಸ್. ಸಾರು ಮಾಡೋಕ್ಕೆ ಟೊಮೊಟೊ ಖಾಲಿ ಆಗಿದೆ. ಇವಾಗ ಅವರಪ್ಪ ಬರುವಾಗ ತೊಗೊಂಬರ್ತಾರೆ, ಕೌಶಿಕರಪ್ಪ. ಆಮೇಲೆ ಮಾಡಬೇಕು. ನೋಡಿ ಕೌಶಿಕ್ ಇವಾಗ ಬಜ್ಜಿ ತಿಂದ ಆಟ ಆಡ್ತಾ ಇದ್ದಾನೆ, ಹಾಯ್ ಮಾಡ್ತಾ ಇದ್ದಾನೆ ನೋಡಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಯಜಮಾನ್ರು ಬಂದ ಮೇಲೆ ಹೊರಡಬೇಕು. ಹೋಗಿ ಎಲ್ಲಿಗೆ ಹೋದ್ವಿ ಏನು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಾಕಾ? ನೀರು ಸಾಕು? ಬೇಡ? ಹೊಡ್ತುಂತು ಹಾಂ, ಬಾಯಿ ಹೊತ್ಕೊತಾನೆ ನೋಡಿ ಫ್ರೆಂಡ್ಸ್. ಎಲ್ಲ ತನ್ನ ಕೆಲಸ ತಾನೇ ಮಾಡ್ಕೊತಾನೆ ಫ್ರೆಂಡ್ಸ್. ಅವನು ಇಟ್ಟಿದ್ದಾನೆ ಇವಾಗಲೇ ಅಲ್ಲಿ ತನ್ನ ಕೆಲಸ ತಾನೇ ಮಾಡ್ಕೊತಾನೆ. ಅದೊಂದು ತುಂಬ ಖುಷಿ ನಮಗೆ. ನೋಡಿ ಫ್ರೆಂಡ್ಸ್, ನಮ್ಮ ಕೌಶಿಕ್ ಯಾವ ಥರ ಓದ್ತಾ ಇದ್ದಾನೆ ಅಂತ. ಬರೀ ಇದೇನು? ನೋಡಿ ಯಾವ ಥರ ಬರಿತಾ ಇದ್ದಾನೆ ಕೌಶಿಕ. ನೋಡಿ ತಾನೇ ಪೆನ್ ಹಿಡಿತಾನೆ, ತಾನೇ ಬರೆಯಕ್ಕೆ ಹೋಗ್ತಾನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಸಾಯಂಕಾಲ ಆಯ್ತು. ಅದಕ್ಕೆ ದೇವ್ರ ಮುಂದೆ ದೀಪ ಹಚ್ಚಿ ಎಡೆ ಹಿಡಿದೆ ಅಡುಗೆ ಆಗಿತ್ತಲ್ಲ ಎಲ್ಲ ಆಯಿತು. ಇವಾಗ ಯಜಮಾನ್ರು ಬಂದಿದ್ದಾರಂತೆ, ಅಲ್ಲಿ ಕಾಪೆಲೆ ತೊಗೊಂಬರಕ್ಕೆ ಹೋಗಿದ್ದಾರೆ. ನೋಡಿ ಬಾಗಿಲು ಮುಂದೆ ಹೆಂಗಾಗಿದೆ. ಈ ಥರ ದೀಪ ಹಚ್ತೀನಿ ಫ್ರೆಂಡ್ಸ್. ನಾನು ಹುಣ್ಣಿಮೆ ಅಮಾವಾಸ್ಯೆಗೆ ಅಷ್ಟೇ ಹಚ್ಚಿರ್ತೀನಿ, ಬೆಳಗ್ಗೆ ಸಾಯಂಕಾಲ. ಬೆಳಗ್ಗೆ ಮಾರ್ನಿಂಗ್ 5:30ಗೆ ಹಚ್ಚಿದ್ದೆ. ಇವಾಗ ಸಾಯಂಕಾಲ 6 ಗಂಟೆ ಆಯ್ತಲ್ಲ, ಅದಕ್ಕೆ ಹಚ್ಚಿದ್ದೀನಿ. ಮನೆಯೊಳಗೆ ಪೂಜೆ ಈ ಥರ ಆಗಿದೆ. ಎಡೆ ಹಿಡಿದಿದ್ದೀನಿ. ಇವಾಗ ಯಜಮಾನ್ರು ಬಂದರೆ ದೇವಸ್ಥಾನಕ್ಕೆ ಹೊರಡ್ತೀವಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಆಚೆ ಹೊಂಟ್ವಿ ದೇವಸ್ಥಾನಕ್ಕೆ. ಇವಾಗ ಹಾಯ್ ಮಾಡಿ. ಕೌಶಿಕರಪ್ಪನೂ ಬಂದ, ಅಲ್ಲಿಗೆ ಹೋಗಿ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಇತ್ತು ಅಂತ. ಮನೆಯಲ್ಲಿ ಪೂಜೆನೂ ಮಾಡಿದ್ವಿ. ಮತ್ತು ಯಜಮಾನ್ರು ಹೂ ತೊಗೊಂಬಂದರು, ಅದನ್ನಿಟ್ಟು ಈ ಥರ ಪೂಜೆ ಆಗಿದೆ. ಇವತ್ತು ಹನುಮ ಜಯಂತಿದು. ನೋಡಿ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೊಂಟ್ವಿ. ಸ್ಲಿಪ್ಪರ್ ಬಿಟ್ಟು ಕಾಲು ತೊಳಿಬೇಕಿತ್ತಲ್ಲಿ, ನಳ ಇತ್ತು. ಕಾಲು ತೊಳೆಕಂತ ಹೋದ್ವಿ. ಕಾಲು ತೊಳ್ಕೊಂಡು ಬಂದ್ವಿ. ಏನೂ ರಶ್ ಇರಲಿಲ್ಲ ಫ್ರೆಂಡ್ಸ್. ಇಲ್ಲಿ ಹನುಮ ಜಯಂತಿ ಜಾಸ್ತಿ ಮಾಡಲ್ಲ, ನಮ್ಮ ಕಡೆಯವ್ರು ಅಷ್ಟೇ ಮಾಡ್ತಾರೆ ಫ್ರೆಂಡ್ಸ್. ಅದಕ್ಕೆ ಏನು ಜಾಸ್ತಿ ಜನ ಇರಲಿಲ್ಲ. ನೋಡಿ ಯಾವ ಥರ ಇದೆ ದೇವಸ್ಥಾನ ಅಂತ. ನೋಡಿ ಈ ಥರ ಇತ್ತು. ನೋಡಿ ಈ ಥರ ಇತ್ತು ಫ್ರೆಂಡ್ಸ್.
ಮತ್ತು 3 ದೇವಸ್ಥಾನ ಇದೆ ಅಲ್ಲೇ. ಒಂದು ಹತ್ರ 2 ಇದೆ, ಒಂದು ಹತ್ರ 1 ಇದೆ. ಅಲ್ಲಿ ಹೋಗಿ ಬಂದ್ವಿ ನೋಡಿ ಫ್ರೆಂಡ್ಸ್. ಸ್ವಾಮಿ ಮಾಡಿಸ್ ಅಲ್ಲೇ ಇನ್ನೊಂದು ದೇವಸ್ಥಾನ ಇತ್ತು, ಅಲ್ಲಿಗೆ ಹೋಗಿದ್ವಿ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ. ಇಲ್ಲಿ ಬೆಂಗಳೂರಲ್ಲಿ ಪೂಜೆ ಎಷ್ಟು ಚೆನ್ನಾಗಿ ಮಾಡ್ತಾರೆ. ನಮ್ಮ ಕಡೆ ಹಳ್ಳಿ ಕಡೆ ಜಾಸ್ತಿ ಪೂಜೆ ಮಾಡಲ್ಲ. ಇಲ್ಲಿ ಏನಾದರೂ ಪೂಜೆ ಇದ್ಬಿಟ್ರೆ ಜಾಸ್ತಿ ಜನ ಕೂಡ್ತಾರೆ ಫ್ರೆಂಡ್ಸ್. ಇಲ್ಲಿ ನಮ್ಮ ಕಡೆ ಎಲ್ಲ ಪೂಜೆ ಇದ್ದರೆ ಹೊಲಕ್ಕೆ ಹೋಗಿ ಬಂದು ಮಾಡ್ತಾರೆ. ಇಲ್ಲಿ ಪೂಜೆ ಇದ್ದರೆ ಕೆಲಸ ಬಿಟ್ಟು ಪೂಜೆ ಮಾಡ್ತಾರೆ ಫ್ರೆಂಡ್ಸ್. ಕೌಶಿಕ್ ನೋಡಿ ಯಾವ ಥರ ಆಟ ಆಡ್ತಾ ಇದ್ದ. ಅಲ್ಲಿ ಸುಮ್ಮನೆ ಕುಂದ್ರಲಿಲ್ಲ, ಆಟ ಆಡ್ತಾ ಇದ್ದ ಅವನು. ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಈ ಥರ ಇತ್ತು ದೇವಸ್ಥಾನ. ಇದು ನಾಗಪ್ಪನ ಕಟ್ಟಿ ಇತ್ತು ಅಲ್ಲಿ. ಇದು ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ. ಕೌಶಿಕ್ ಹಾಯ್ ಮಾಡ. ಇವಾಗ ಅವರಪ್ಪ ಬಂದಿದ್ದಾನೆ, ಹಾಯ್ ಮಾಡಲ್ಲ ಅವನು. ಇವಾಗ ಅವನು ಊಟ ಮಾಡಿಸಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಆಯ್ತು ನೋಡಿ ಫ್ರೆಂಡ್ಸ್, ಇವಾಗ ಊಟ ಅದು ಎಲ್ಲ ಆಯಿತು. ಇವತ್ತಿನ ದಿನ ಇಷ್ಟಿತ್ತು ನಮ್ಮದು ಹುಣ್ಣಿಮೆ. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.